ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸೆಷನಲ್ಲಿ ನಾವು ಪ್ರಾಕ್ಟೀಸ್ ಸೆಟ್ ಅಂದರೆ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಈ ಚಾಪ್ಟರಲ್ಲಿ ಪ್ರಾಕ್ಟೀಸ್ ಸೆಟ್ 5.1ನ ನೋಡ್ತಾ ಇದ್ವಿ. ಅದರ ಮುಂದಿನ ಭಾಗ ಅಂದರೆ ಕ್ವಶನ್ ನಂಬರ್ 2ನ ನೋಡುವ. ಕ್ವಶನ್ ನಂಬರ್ 2 ಏನಿದೆ ನೋಡಿ, ರೈಟ್. ಓಕೆ, ಕ್ವಶನ್ ನಂಬರ್ 2 ಏನಿದೆ, ಡಿಟರ್ಮೈನ್ ವೆದರ್ ದಿ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಕನ್ನಡದಲ್ಲಿ ಬಿಂದುಗಳು ಏಕರೇಖೀಯ ಇವೆಯೋ ಅಥವಾ ಇಲ್ಲವೋ ಎಂಬುದನ್ನು ನಿಶ್ಚಯಿಸಿರಿ. ಈ ರೀತಿ ಕ್ವಶನ್ ಇದೆ. ಓಕೆನಾ, ಈ ಕ್ವಶನ್ ಅನ್ನ ಹೆಂಗೆ ಬರೆಯೋದು ಅಥವಾ ಹೆಂಗೆ ಬಿಡಿಸೋದು, ಮೊದಲಿಗೆ ಏನು ಕೊಟ್ಟಿರ್ತಾನೆ ಅವನು, ಕ್ವಶನ್ ನಂಬರ್ 1 ಅನ್ನು ತಿಳ್ಕೊಳ್ಳಿ ನಾವು. ಕ್ವಶನ್ ನಂಬರ್ 1 ಅಲ್ಲಿ ಏನಿದೆ, 3 ಪಾಯಿಂಟ್ ಕೊಟ್ಟಿದ್ದಾನೆ, A.2, B.2, C.2. ಹಿ ಹ್ಯಾಸ್ ಗಿವನ್ 3 ಪಾಯಿಂಟ್ಸ್ ವಿತ್ ಕೋಆರ್ಡಿನೇಟ್ಸ್. ಅಂದರೆ ಕೋಆರ್ಡಿನೇಟ್ಸ್ ಜೊತೆಗೆ ನಿರ್ದೇಶಕಗಳ ಜೊತೆಗೆ 3 ಬಿಂದುಗಳನ್ನು ಕೊಟ್ಟಿರ್ತಾನೆ. ಆವಾಗ ಏನು ಮಾಡ್ಕೊಳ್ಳೋದು, ಈಗ ನೋಡಿ 3 ಬಿಂದುಗಳು ಯಾವುದು, ಎ ಬಿ ಸಿ ಕೊಟ್ಟಿದ್ದಾನೆ. ಯಾವ ಬಿಂದು ಕೊಟ್ಟಿರ್ತಾನೋ ಅವು. ಓಕೆನಾ, ಪಿ ಕ್ಯೂ ಆರ್ ಇದ್ರೆ ಪಿ ಕ್ಯೂ ಆರ್, ರೈಟ್ ರೈಟ್. ಈಗ 3 ಬಿಂದುಗಳು ಕೊಟ್ಟಿದ್ದಾನೆ. ಹೆಂಗೆ ಬಿಡಿಸೋದು, ನಮಗೇನು ಗೊತ್ತೀಗ, ನಮಗೇನು ಗೊತ್ತು ಹೇಳಿ, ನಮಗೆ ಗೊತ್ತಿರೋದು ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಅಂತರದ ಸೂತ್ರ ಅಷ್ಟೇ ಗೊತ್ತು. ಅದರಿಂದ ಹೆಂಗೆ ಕಂಡು ಹಿಡಿಯೋದು ಅಂದರೆ ನಾವೇನು ಮಾಡ್ಕೊಳ್ಳೋದು, ಮೊದಲಿಗೆ ಇಲ್ಲಿ ಡಿಸ್ಟೆನ್ಸ್ ಆಫ್ ಎ ಬಿ ಅನ್ನು ಕಂಡು ಹಿಡ್ಕೊಳ್ಳೋದು, ರೈಟ್. ಇವೆರಡು ಪಾಯಿಂಟ್ ಅಂತ ಡಿಸ್ಟೆನ್ಸ್ ಕಂಡು ಹಿಡ್ಕೊಳ್ಳೋದು. ಮತ್ತೆ ಆಮೇಲೆ ಏನು ಮಾಡ್ಕೊಳ್ಳೋದು, ಮತ್ತೆ ಬಿ ಸಿದು ಅಂದರೆ ಡಿಸ್ಟೆನ್ಸ್ ಆಫ್ ಬಿ ಸಿ ತಗೊಳ್ಳೋದು, ರೈಟ್. ಮತ್ತೇನೆ ಎ ಮತ್ತೆ ಸಿ ಈ 2 ಬಿಂದುಗಳ ಡಿಸ್ಟೆನ್ಸ್ ತಗೊಳ್ಳೋದು, ಡಿಸ್ಟೆನ್ಸ್ ಆಫ್ ಎ ಸಿ ತಗೊಳ್ಳೋದು. ಯಾವ ಸೂತ್ರ ಹಚ್ಚಿ, ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಿ. ಸಪೋಸ್ ಡಿಸ್ಟೆನ್ಸ್ ಆಫ್ ಎ ಬಿ 5 ಬಂತು ಅಂತ ಇಟ್ಕೊಳ್ಳಿ, ಡಿಸ್ಟೆನ್ಸ್ ಆಫ್ ಬಿ ಸಿ 4 ಬಂತು ಅಂತ ಇಟ್ಕೊಳ್ಳಿ, ಡಿಸ್ಟೆನ್ಸ್ ಆಫ್ ಎ ಸಿ 9 ಬಂತು ಅಂತ ಇಟ್ಕೊಳ್ಳಿ, ಬೇಕಾದ್ರೆ ಬರಲಿ. ಓಕೆನಾ, ಸೊ ಈಗ 5, 4, 9 ಅಲ್ಲಿ ದೊಡ್ಡ ಸಂಖ್ಯೆ ಯಾವುದು, 9. ಓಕೆನಾ, 9 ಈಸ್ ಈಕ್ವಲ್ಸ್ ಟು ದೊಡ್ಡ ಸಂಖ್ಯೆ ಯಾವುದು 9. ಇನ್ನು ಉಳಿದ ಸಂಖ್ಯೆ ಯಾವುದು 5 ಮತ್ತೆ 4. ಇವೆರಡೂನ ಪ್ಲಸ್ ಮಾಡಿದಾಗ ದೊಡ್ಡ ಸಂಖ್ಯೆಯಷ್ಟು ಬರ್ತಾ ಇದ್ರೆ ಅವಾಗ ಏನಾಗುತ್ತೆ, ಕೊಟ್ಟಂತ ಈ 3 ಬಿಂದುಗಳು ಯಾವುದು ಎ ಬಿ ಸಿ ಆರ್ ಏನಾಗುತ್ತೆ, ಇವು ಕೋಲಿನಿಯರ್ ಆಗುತ್ತೆ. ಏನಾಗುತ್ತೆ, ಕೋಲಿನಿಯರ್ ಆಗುತ್ತೆ. ಸಪೋಸ್ ಬರದೇ ಇದ್ರೆ, ಸಪೋಸ್ ಇದು 19 ಬಂತ ಇಟ್ಕೊಳ್ಳಿ, 19 ಬಂದರೆ ಏನಾಗ್ತಿತ್ತು, ನಾಟ್ ಈಕ್ವಲ್ಸ್ ಟು, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಅವೇನಾಗ್ತಿತ್ತು, ನಾನ್ ಕೋಲಿನಿಯರ್, ಏಕರೇಖೀಯ ಇರ್ತಾ ಇರಲಿಲ್ಲ. ಈಕ್ವಲ್ಸ್ ಟು ಬಂದರೆ ಕೋಲಿನಿಯರ್ ಇದ್ದಂಗೆ, ಈಕ್ವಲ್ಸ್ ಟು ಬರಲಿಲ್ಲ ಅಂದರೆ ಕೋಲಿನಿಯರ್, ಇಲ್ಲ ಅಂದರೆ ಏಕರೇಖೀಯ ಇಲ್ಲ ಅಂದಂಗೆ. ಅರ್ಥ ಆಯ್ತಾ. ಇದೇ ರೀತಿ ಈ ಎಕ್ಸಾಂಪಲ್ ಕಾನ್ಸೆಪ್ಟ್ ಇದು, ಇದೇ ರೀತಿ ಬಿಡಿಸ್ತಾ ಸಾಗುವ. ಸೊ ಮೊದಲನೇದಾಗಿ ಯಾವ ರೀತಿ ಹೇಳಿದೆ ಆ ರೀತಿ ನಾವು ಸಾಗ್ತಾ ಹೋಗುವ, ರೈಟ್. ಪೈಲ ಏನು ಬರ್ಕೋತೀರಾ, ಕೊಟ್ಟಂಥ ಪಾಯಿಂಟ್ಸನ್ನು ಕರೆಕ್ಟಾಗಿ ಬರ್ಕೊಳ್ಳಿ, ರೈಟ್. ಏನೋ ಲೈಟ್ ಲೈಟ್ ರೈಟ್ ದಿ ಗಿವನ್ ಪಾಯಿಂಟ್ಸ್ with coordinates a of 1 comma minus 3. Second point is, that is b, that is what it is 2 comma minus 5. And third point c point, which is minus 4 comma 7, right. ಇನ್ನು ನೋಡಿ ಹೆಂಗೆ ಮಾಡ್ಕೊಳ್ಳೋದು ನೋಡಿ, ಬೈ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಬೈ ಡಿಸ್ಟೆನ್ಸ್ ಫಾರ್ಮುಲಾ, ಅಂತರದ ಸೂತ್ರಾನುಸಾರ, ಕನ್ನಡದವರು. ಬೈ ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ, ಡಿಸ್ಟೆನ್ಸ್ ಫಾರ್ಮುಲಾ ನನಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು. ಏನು, ಡಿಸ್ಟೆನ್ಸ್ ಆಫ್ ಮೊದಲಿಗೆ ಅಂತ ಫೈಂಡ್ ಔಟ್ ಮಾಡೋದು, ಎ ಬಿ ಈ 2 ಪಾಯಿಂಟ್ಗಳ ನಡುವಿನ ಅಂತರವನ್ನು ಕಂಡುಹಿಡ್ಕೊಳ್ಳೋದು ಅಂದರೆ ಡಿಸ್ಟೆನ್ಸ್ ಆಫ್ ಎ ಬಿ. ಹೆಂಗೆ ಕಂಡುಹಿಡ್ಕೋತೀರಾ, ಫಾರ್ಮುಲಾ ಏನು, ಅಂಡರ್ ರೂಟ್. ಓಕೆನಾ, ಫಾರ್ಮುಲಾ ಏನು, x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು. ಈಗ ನೋಡಿ ಏನು ಮಾಡ್ಕೊಳ್ಳೋದು, ಈಗ ಏನು ಮಾಡ್ಕೊಳ್ಳೋದು ನೋಡಿ, ರೈಟ್. ಯಾವ್ದಾವ್ದು ಬಿಂದು ತೊಗೊಂಡಿದ್ದೀವಿ ನಾವು, ಎ ಮತ್ತು ಬಿ. ಈಗ ಎದು x1 ಇದು y1 ಕೋಆರ್ಡಿನೇಟ್ ಆಯಿತು, ಬಿದು ಇದು x2 ಮತ್ತು y2 ಕೋಆರ್ಡಿನೇಟ್ ಆಯಿತು. ವ್ಯಾಲ್ಯೂನ ಪುಟ್ ಮಾಡಿ, x2 ಜಾಗದಲ್ಲಿ x2 ಎಷ್ಟಿದೆ, 2 ಬರಿತೀನಿ ನೋಡಿ. x2 ಜಾಗದಲ್ಲಿ x2 ವ್ಯಾಲ್ಯೂ ಎಷ್ಟಿದೆ, 2 ಇದೆ. 2 minus x1, that is 1,
ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 value is minus 5 minus y1 value is minus 3, that is minus 3. Okay, bracket square is equals to ಏನು ಬರುತ್ತೆ ಅಂತ ನೋಡಿ 2 minus 1 1 ಸ್ಕ್ವೇರ್ ಪ್ಲಸ್ minus 5 minus into minus ಏನಾಯಿತು ಪ್ಲಸ್ ಆಯಿತು minus 5 plus 3 that is minus 2 bracket square. So final again ಬರುತ್ತೆ ಇಲ್ಲಿ 1 square ಅಂದ್ರೆ 1 plus minus 2 square ಅಂದ್ರೆ 4 right is equals to ಎಷ್ಟಾಯ್ತು ಇಲ್ಲಿ under root 5, that is distance of AB ಸಿಕ್ತು. ಕರೆಕ್ಟ್ ಅಲ್ವಾ? ಏನು ಸಿಕ್ತು ನನಗೆ ಇಲ್ಲಿ ಡಿಸ್ಟೆನ್ಸ್ ಆಫ್ AB ಸಿಕ್ತು ಸ್ನೇಹಿತರೆ. ರೈಟ್, ಇನ್ನು ಡಿಸ್ಟೆನ್ಸ್ ಆಫ್ BC ಕಂಡು ಹಿಡ್ಕೊಳ್ಳಿ. ಡಿಸ್ಟೆನ್ಸ್ ಆಫ್ BC ಹೆಂಗೆ ಕಂಡು ಹಿಡ್ಕೋತೀರಾ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಆಫ್ BC ನ ಕಂಡು ಹಿಡ್ಕೊಳ್ಳಿ. ಸೊ ಏನು ಬರ್ಕೋತೀರಾ ಮತ್ತೆ ಬೈ ಡಿಸ್ಟೆನ್ಸ್ ಫಾರ್ಮುಲಾ. ರೈಟ್, ಸೆಕೆಂಡ್ ಬೈ ಡಿಸ್ಟೆನ್ಸ್ ಫಾರ್ಮುಲಾ, ಬೈ ಡಿಸ್ಟೆನ್ಸ್ ಫಾರ್ಮುಲಾ ಅಂತರದ ಸೂತ್ರಾನುಸಾರ. ನಿಮಗೆಲ್ಲ ಗೊತ್ತು, ಈಗ ಡೈರೆಕ್ಟ್ ಬರೀಲ್ಲ ನಾನು. ಡಿಸ್ಟೆನ್ಸ್ ಆಫ್ ಯಾವುದು B ಮತ್ತೆ C. ಈಗೇನು ಮಾಡ್ಕೊಳ್ಳೋದು ಲಕ್ಷ್ಯದಲ್ಲಿ ಇರಲಿ. ಈ ಪಾಯಿಂಟ್ ಯಾವತ್ತು ತೊಗೊಂಡಿವಿ ನಾವು? B ಮತ್ತೆ C ತೊಗೊಂಡಿವಿ. ಕರೆಕ್ಟ್ ಅಲ್ವಾ? ತಗೊಂಡಾಗ ಏನು ಬರುತ್ತೆ? B ಪಾಯಿಂಟ್ ಎಲ್ಲಿದೆಯೋ ಅದ್ರ ಕೋಆರ್ಡಿನೇಟ್ಸ್ ಏನಿರುತ್ತೆ? x1 y1 ಇರುತ್ತೆ. C ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಿರುತ್ತೆ? x2 y2 ಇರುತ್ತೆ. ನಿಮಗೆಲ್ಲ ಫಾರ್ಮುಲಾ ಗೊತ್ತು. ಅಂಡರ್ ರೂಟ್ x2 ಮೈನಸ್ x1. x2 ಮೈನಸ್ x1 ಅಂದ್ರೆ ಏನು? x2 ಏನಿದೆ ಇಲ್ಲಿ? -4 ಇದೆ ನೋಡಿ. -4 ಮೈನಸ್. ರೈಟ್, x1 ಏನಿದೆ? x1 ಏನಿದೆ ನೋಡಿ, ಇಲ್ಲಿ 2 ಇದೆ. 2 ಬ್ರಾಕೆಟ್ ಸ್ಕ್ವೇರ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಆಯಿತು. ಪ್ಲಸ್ y2 ಮೈನಸ್ y1. y2 ಎಷ್ಟಿದೆ ಇಲ್ಲಿ? 7 ಇದೆ. 7 minus y2 minus y1. y1 is minus 5 bracket square. ಓಕೆನಾ? ಎಷ್ಟಾಗುತ್ತೆ ನೋಡಿ. ಸೊ -4 minus 2 that is -6 bracket square. ಓಕೆ, ಪ್ಲಸ್ 7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 7 ಪ್ಲಸ್ 5 ಅಂದರೆ 12 ಸ್ಕ್ವೇರ್. ಓಕೆ, then next step is -6 square, that is plus 36 plus 12 square, that is 144. okay, is equals to ಎಷ್ಟಾಯ್ತು ನೋಡಿ ಈಗ 44 36, that is under root 180. under root 180. ಇದನ್ನ ಹೆಂಗೆ ಮಾಡೋದು? ನಿಮ್ಗೆ ಮೊದಲೇ ಹೇಳಿದ್ದೀನಿ ನಾನು. ಪರ್ಫೆಕ್ಟ್ ಸ್ಕ್ವೇರ್ ತೆಗೆದುಕೊಳ್ಳಿ. ಪರ್ಫೆಕ್ಟ್ ಸ್ಕ್ವೇರ್ ತಗೊಂಡಾಗ, ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಏನು? 1 4 9 16 ಮತ್ತು 25 36 ರೈಟ್, ಈ ರೀತಿ ಬರುತ್ತೆ. ಈಗ 180 ಯಾವುದ್ರ ಮಗಿಗೆ ಬರುತ್ತೆ ನನಗೆ? ಯಾವುದ್ರ ಮಗಿಲಿ ಬರುತ್ತೆ? 36 ಮಗಿಲಿ ಬರುತ್ತಲ್ಲ. ಸೊ 36 ಟೇಬಲ್ ಬಂದಾಗ 36 5s. ಸೊ ಈಗೇನು ಬಂತು? ರೂಟ್ 36 ಇಂಟು ಸ್ಪ್ಲಿಟ್ ಮಾಡಿ ರೂಟ್ 5. ಸೊ ಫೈನಲಿ ವಿ ಗೆಟ್ ದಿ ಆನ್ಸರ್, ದಟ್ ಈಸ್ ರೂಟ್ 36. ದಟ್ ಮೀನ್ಸ್ 6. ರೂಟ್ 5 ಕೀಪ್ ಆಸ್ ಇಟ್ ಈಸ್. ದೆನ್ what we get? Distance of BC we get. Correct. In similar way, we have to find distance of ಏನು ಕಂಡಿಡ್ರಿ? AB ಆಯಿತು, BC ಆಯಿತು. ಇನ್ನು AC ನ ಕಂಡುಹಿಡಿ. AC ರೈಟ್, AC ನ ಕಂಡುಹಿಡ್ರಿ. ನಾನು ಫಾರ್ಮುಲಾ ಗೊತ್ತು, ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಅಂತರದ ಸೂತ್ರಾನುಸಾರ. ಫಾರ್ಮುಲಾ ಏನ್ರಿ? x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಪಾಯಿಂಟ್ ಯಾವುದಿದೆ ನೋಡಿ ಇಲ್ಲಿ. ಈಗ x1 y1 x2 y2 ಚೇಂಜ್ ಆಗುತ್ತೆ. ರೈಟ್, ಪಾಯಿಂಟ್ ಯಾವುದಿದೆ ಇಲ್ಲಿ? ಪಾಯಿಂಟ್ ಯಾವುದಿದೆ ಅಂದರೆ
ರೈಟ್. ಎ ಎ ಅಂದರೆ ಪಾಯಿಂಟ್ ಯಾವುದ್ರಿ? ಎ ಅಂದರೆ ಇದು x1 ಇದು y1 ಆಯಿತು. ಸಿ ಸೆಕೆಂಡ್ ಪಾಯಿಂಟ್ ಇಸ್ ಸಿ. ಸಿ ಇದು ಕೋಆರ್ಡಿನೇಟ್ಸ್ ಏನಾಯಿತು? x2 y2 ಆಯಿತು ಬೈ ಫಾರ್ಮುಲಾ. ಇಲ್ಲಿದೆ ನೋಡಿ ಫಾರ್ಮುಲಾ, ರೈಟ್. ಬೈ ದಿ ಡಿಸ್ಟೆನ್ಸ್ ಫಾರ್ಮುಲಾ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್. x2 ಎಷ್ಟಿದೆಪ್ಪ ಇಲ್ಲಿ? -4 ಇದೆ. -4 ಮೈನಸ್ x1 ದಟ್ ಈಸ್ 1 ಬ್ರಾಕೆಟ್ ಸ್ಕ್ವೇರ್, ಓಕೆ, ಪ್ಲಸ್ y2 ಮೈನಸ್ y1. y2 ಈಸ್ 7 ಮೈನಸ್ y1 that is -3 ಬ್ರಾಕೆಟ್ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡು? ಸ್ಕ್ವೇರ್ ರೂಟ್ ಆಫ್ -4 -1 -5 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಯ್ತು ಇಲ್ಲಿ? ಪ್ಲಸ್ ಆಯಿತು. 7 + 3 ದಟ್ ಈಸ್ 10 ಸ್ಕ್ವೇರ್. ಓಕೆ, ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದಾಗ ಏನು ಸಿಕ್ತು ನನಗೆ? ಡಿಸ್ಟೆನ್ಸ್ ಆಫ್ -5 ಸ್ಕ್ವೇರ್ ದಟ್ ಈಸ್ 25 ಪ್ಲಸ್ 10 square that is 100. Finally we get 125. ಸ್ಕ್ವೇರ್ ರೂಟ್ ನಾನು ಹೆಂಗೆ ಬಿಡಿಸ್ಕೊಳ್ಳೋದು? 125 ಯಾವ ಟೇಬಲಲ್ಲಿ ಇದೆ? ಪರ್ಫೆಕ್ಟ್ ಸ್ಕ್ವೇರ್ ಟೇಬಲ್ ನೋಡೋದು 25 ಟೇಬಲಲ್ಲಿದೆ. ಸೊ ಹಾಗಾಗಿ ಇದನ್ನು ಸ್ಪ್ಲಿಟ್ ಮಾಡಿ 125ನ 25 5 ಸೊ ಫೈನಲ್ ಆಗಿ ಏನು ಬಂತು? √25 √5 ದಟ್ ಈಸ್ √25 value is 5√5. ಡಿಸ್ಟೆನ್ಸ್ ಆಫ್ ಎ ಬಿ ಸಿಕ್ತು. ಸ್ವಲ್ಪ ನೋಡಿ ಏನು ಸಿಕ್ತು ನನಗಿಲ್ಲಿ? ಡಿಸ್ಟೆನ್ಸ್ ಆಫ್ ಎ ಬಿ ಸಿಕ್ತು, ಡಿಸ್ಟೆನ್ಸ್ ಆಫ್ ಬಿ ಸಿ ಸಿಕ್ತು, ಡಿಸ್ಟೆನ್ಸ್ ಆಫ್ ಎ ಸಿ ಸಿಕ್ತು. ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಯಾವುದು? 6√5, ರೈಟಾ? ಸೊ ಏನು ಬರಿತೀವಿ ನಾವಿಲ್ಲಿ? ಇದಕ್ಕೇನು ಮಾಡೋಣ? ಇಕ್ವೇಷನ್ಸ್ ಕೊಡೋಣ. ಇಕ್ವೇಷನ್ಸ್ ಕೊಡ್ತಾ ಬನ್ನಿ. ಏನು ಕೊಡ್ತೀರಾ? ಇಕ್ವೇಷನ್ ನಂಬರ್ 1 which is equation number 2, which is equation number 3. ಕೊಟ್ರಾ? from equation ಸಮೀಕರಣ 1 2 ಮತ್ತು 3ರಿಂದ ಏನು ಬರೆಯಕ್ಕೆ ಬರುತ್ತೆ ನನಗೆ? ಏನು ಬರೆಯಕ್ಕೆ ಬರುತ್ತೆ? ಎಲ್ಲಕ್ಕಿಂತ ದೊಡ್ಡದು ಯಾವುದು? 6√5. 6√5 ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ. ಇನ್ನು ಉಳಿದಿದ್ದ ಸಂಖ್ಯೆ ಯಾವುದು? √5 ಒಂದು ಪ್ಲಸ್ ಇನ್ನೊಂದು ಯಾವುದು? 5√5 ಒಂದು. ಈ ಎರಡೂ ಸಂಖ್ಯೆಗಳ ಬೇರೀಸು 6√5 ಆಗುತ್ತಾ? ಆಗುತ್ತೆ. ಯಾಕೆ? ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. 1√5 + 5√5. 1√5 ಅಲ್ಲಿ 5√5ನ ಕೂಡಿಸಿದಾಗ ಎಷ್ಟು ಸಿಗುತ್ತೆ ನನಗೆ? 6√5 ಸಿಗುತ್ತೆ. ಹಾಗಾದ್ರೆ ಏನಾಯ್ತು ಇಲ್ಲಿ? ಈಕ್ವಲ್ ಆಯಿತು. ಈಕ್ವಲ್ ಆಯಿತು ಅಂದರೆ ಏನು ಬರಿತೀರಾ? ಡಿಸ್ಟೆನ್ಸ್ ಆಫ್ 6√5 ಅಂದ್ರೆ ಏನು? 6√5 ದಟ್ ಈಸ್ ಡಿಸ್ಟೆನ್ಸ್ ಆಫ್ ಬಿ ಸಿ. ಇದು ಏನಕ್ಕೆ ಈಕ್ವಲ್ ಇದೆ? √5 ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಬಿ, ಡಿಸ್ಟೆನ್ಸ್ ಆಫ್ ಎ ಬಿ, ರೈಟ್, ಪ್ಲಸ್ 5√5 ಏನಕ್ಕೆ ಈಕ್ವಲ್ ಇದೆ? √5 ಎ ಸಿ, ಡಿಸ್ಟೆನ್ಸ್ ಆಫ್ ಎ ಸಿ, ರೈಟ್. ಆರಾಮ್ಸರಿ ಬರಿಬಹುದು. ಈಗ ಈಕ್ವಲ್ ಆಯಿತು ಅಂದರೆ ಏನಂತ ಹೇಳಿದೆ ನಾನು? ಕೊಟ್ಟಂಥ 3 ಪಾಯಿಂಟ್ಗಳು, therefore ಕೊಟ್ಟಂತ 3 ಪಾಯಿಂಟ್ ಯಾವುದಿಲ್ಲಿ? ಕೊಟ್ಟಂತ 3 ಪಾಯಿಂಟ್ ಯಾವ್ದು? ಪಾಯಿಂಟ್ಸ್ ಎ ಬಿ ಸಿ ಆರ್ ಕೋಲಿನಿಯರ್. ಏನಂತ ಬರಿತೀವಿ ನಾವು? ಕೋಲಿನಿಯರ್. ದಟ್ ಈಸ್ ದಿ ಕನ್ಸೆಪ್ಟ್, ದಟ್ ಈಸ್ ದಿ ಎಕ್ಸಾಂಪಲ್. ಕೊಟ್ಟಂತ 3 ಪಾಯಿಂಟ್ ಎ ಬಿ ಸಿ ಇವೇನಿದೆ? ಏಕರೇಷೀಯ ಬಿಂದುಗಳು ಇವೆ ಅಂತ ಬರೀಬೇಕು ಕನ್ನಡದವರು. ಅರ್ಥ ಆಗುತ್ತಲ್ಲ? ಸಿಂಪಲ್ ಆಗಿ ತಿಳಿತಲ್ಲ? ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಬೇಕಾದ ಎಕ್ಸಾಂಪಲ್ ಬಿಡಿಸಿ ಈಗ, ರೈಟ್? ಅರ್ಥ ಆಗುತ್ತಲ್ಲ? ಸೊ ಸೆಕೆಂಡ್ ಎಕ್ಸಾಂಪಲ್ನ ನಾನು ಸಿಂಪಲ್ ಆಗಿ ಹೇಳ್ತಾ ಸಾಕ್ತೀನಿ, ರೈಟ್? ನೋಡಿ ಇಲ್ಲಿ ಏನಿಲ್ಲ, ಕನ್ಸೆಪ್ಟ್ ಡಿಸ್ಟೆನ್ಸ್ ಆಫ್ ಎ ವಿ, ಡಿಸ್ಟೆನ್ಸ್ ಆಫ್ ಬಿ ಸಿ, ಡಿಸ್ಟೆನ್ಸ್ ಆಫ್ ಎ ಸಿ ತಗೊಳ್ಳೋದು. ಅದರಲ್ಲಿ ಯಾವ ದೊಡ್ಡ ಸಂಖ್ಯೆ ಇರುತ್ತೋ ಇನ್ನುಳಿದ ಸಂಖ್ಯೆಗಳ ಅಡಿಷನ್ ಮಾಡಲಾಗಿ ಅಷ್ಟು ಸಂಖ್ಯೆ ಬಂತು ಅಂದರೆ, ದೊಡ್ಡ ಸಂಖ್ಯೆ ಅಷ್ಟು ಬಂತು ಅಂದರೆ ಏನಾಗುತ್ತೆ? ಇಲ್ಲಿ ಕೊಟ್ಟಂತ ಬಿಂದುಗಳು ಏಕರೇಷೀಯ ಇರುತ್ತೆ, ಇಲ್ಲ ಅಂದ್ರೆ ಏಕರೇಷೀಯ ಇರುವುದಿಲ್ಲ. ದಟ್ ಇಸ್ ದಿ ಕಾನ್ಸೆಪ್ಟ್. ಓಕೆನಾ? ರೈಟ್. ಇನ್ನು ನೋಡಿ ಸೆಕೆಂಡ್ ಎಕ್ಸಾಂಪಲ್ ತಗೋತೀನಿ. ಸೆಕೆಂಡ್ ಎಕ್ಸಾಂಪಲ್ ಡಾಟಾ ಬರಿತೀನಿ. ಇಲ್ಲಿ 3 ಬಿಂದುಗಳು ಯಾವುದು? ಎಲ್ ಎಂ ಎನ್. ಮೊದಲಿಗೆ ಏನು ಮಾಡ್ಕೊಳ್ಳೋದು? ಎಲ್ ಎಂ
ಡಿಸ್ಟೆನ್ಸ್ ತಗೊಳ್ಳಿ. ಡಿಸ್ಟೆನ್ಸ್ ಆಫ್ ಎಲ್ ಎಮ್ ಈಕ್ವಲ್ಸ್ ಟು ಫಾರ್ಮುಲಾ ಏನ್ರಿ, ಡಿಸ್ಟೆನ್ಸ್ ಫಾರ್ಮುಲಾ ಬರೆದು ಬಿಡ್ತೀನಿ, ಕ್ಲಿಯರ್ ಆಗ್ತೀರಾ ನೀವು. x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಓಕೆನಾ? ಇನ್ನು ಬರ್ಕೊಳ್ಳಿ, ಏನಿದೆ ಇಲ್ಲಿ ಎಲ್ ಎಮ್ ಅಂದರೆ ಎಲ್ ಅಂದರೆ x1 y1 ಬಿಂದುಗಳು ಕೋಆರ್ಡಿನೇಟ್ಸು. ಎಮ್ಮದು ಕೋಆರ್ಡಿನೇಟ್ಸ್ ಏನು x2 ಮತ್ತು y2, ಯಾಕೆ ಎಲ್ ಮತ್ತು ಎಮ್ ಇದೆ. ಓಕೆನಾ? ಸೊ ಈಗ ಬರೀತಾ ಸಾಗಿ ಅಂಡರ್ ರೂಟ್ x2 ಎಷ್ಟಿದೆ ಇಲ್ಲಿ, x2 ನೋಡಿ 1 ಇದೆ, 1 ಮೈನಸ್ x1 ಎಷ್ಟಿದೆ ಇಲ್ಲಿ -2 ಓಕೆ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y2 ಎಷ್ಟಿದೆ ಇಲ್ಲಿ -3 ಮೈನಸ್ y1 ಎಷ್ಟಿದೆ ಇಲ್ಲಿ 3 ಎಷ್ಟಾಗುತ್ತೆ ನೋಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 1 + 2 3 ಸ್ಕ್ವೇರ್ ಆಯಿತು ಪ್ಲಸ್ -3 -6 ಸ್ಕ್ವೇರು ರೈಟ್, -6 ಸ್ಕ್ವೇರ್ ಏನು ಬರುತ್ತೆ ಅಂತ ನೋಡುವ. ಸೊ 3 ಸ್ಕ್ವೇರ್ ಅಂದರೆ 9 ಪ್ಲಸ್ -6 ಸ್ಕ್ವೇರ್ ಅಂದರೆ 36. it becomes 45. ಯಾವ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಇದೆ, 9 ಮ್ಯಾಗಿದೆ ನೋಡಿ, 9 5 45 √9 ಸ್ಪ್ಲಿಟ್ ಮಾಡಿ, √9 ಇಂಟು √5. ಸೊ ಫೈನಲ್ ಆಗಿ ಎಷ್ಟು ಸಿಕ್ತು ನನಗೆ ಆನ್ಸರು, √9 ವ್ಯಾಲ್ಯೂ ಇಸ್ 3 √5. ದಟ್ ಈಸ್ ದಿ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದಿ ಪಾಯಿಂಟ್ಸ್ ಎಲ್ ಆ್ಯಂಡ್ ಎಮ್. ಎಲ್ ಮತ್ತು ಎಮ್ ನಡುವಿನ ಅಂತರ ಎಷ್ಟು, 3√5 ಆಯಿತು. ಇನ್ನು ಸೆಕೆಂಡ್ ಪಾಯಿಂಟು, ಸೆಕೆಂಡ್ ಯಾವ್ದು ತಗೋತೀರಾ, ಎಲ್ ಎಮ್ ಆಯಿತು. ಇನ್ನು ಎಮ್ ಎನ್. ಓಕೆ, ಡಿಸ್ಟೆನ್ಸ್ ಆಫ್ ಎಮ್ ಎನ್ ಈಕ್ವಲ್ಸ್ ಟು ಅಂಡರ್ ರೂಟ್. ಈಗ ಲಕ್ಷದಲ್ಲಿರಲಿ, ಇನ್ನೇನು ಮಾಡೋದು, ಯಾವೆರಡು ಪಾಯಿಂಟ್ನ ತೆಗೆದುಕೊಂಡಿದ್ದೀರಾ ಅಂತ ನೋಡೋದು. ಯಾವುದನ್ನು ತೆಗೆದುಕೊಂಡಿದ್ಯಾ, ಎಲ್ ಮತ್ತು ಎಮ್, ಎಮ್ ಮತ್ತು ಎನ್, ಸರಿ ಅಲ್ವಾ? ಈಗ ನೋಡಿ, ಎಮ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಿರುತ್ತೆ ಈಗ, ಇದು x1 ಇದು y1. ನೆಕ್ಸ್ಟ್ ಏನಿದೆ ಎನ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನು, x2 y2 ಇದೆ. ಫಾರ್ಮುಲಾ ಪುಟ್ ಅಪ್ ಮಾಡಿ, x2 ಮೈನಸ್ x1 ಅಂದರೆ x2 ಎಷ್ಟಿದೆ 5 ಮೈನಸ್ x1 ಎಷ್ಟಿದೆ 1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದಟ್ ಈಸ್ 4 ಮೈನಸ್ y2 ಮೈನಸ್ y1 ಎಷ್ಟಿದೆ ಇಲ್ಲಿ -3 ಇದೆ ನೋಡಿ. ಓಕೆನಾ? ಬ್ರಾಕೆಟ್ ಸ್ಕ್ವೇರ್ ಸಿಂಪ್ಲಿಫೈ ಮಾಡಿ, 5 ಮೈನಸ್ 1 ಅಂದರೆ 4 ಸ್ಕ್ವೇರ್ ಆಯಿತು ಪ್ಲಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 4 + 3 7 ಸ್ಕ್ವೇರ್ ಆಯಿತು ಈಸ್ ಈಕ್ವಲ್ಸ್ ಟು, ಸಿಂಪ್ಲಿಫೈ ಮಾಡಿ, ಅಂಡರ್ ರೂಟ್ 4 ಸ್ಕ್ವೇರ್ ಅಂದರೆ 16 ಪ್ಲಸ್ 7 ಸ್ಕ್ವೇರ್ ಅಂದರೆ 49. ಎಷ್ಟಾಯಿತು ಟೋಟಲ್ ಆಗಿ 55. ಎಷ್ಟಾಯಿತು 55 ಆಯಿತು, ಕರೆಕ್ಟ್ ಅಲ್ವಾ? ಸಾರಿ 65 ಆಯಿತು. 65 ಆಯಿತು, ಅಂಡರ್ ರೂಟ್ 65, ದಟ್ ಈಸ್ ಡಿಸ್ಟೆನ್ಸ್ ಆಫ್ ಎಮ್ ಎನ್ ಸಿಕ್ತು. ರೈಟ್, ಯಾವ ಪರ್ಫೆಕ್ಟ್ ಸ್ಕ್ವೇರಲ್ಲಿ ಕೂಡ 65 ಇಲ್ಲ, ರೈಟ್, 9ಅಲ್ಲಿ ಇಲ್ಲ, ಯಾವುದೂ ಇಲ್ಲ. ಸೊ √65ಗೆ √65ನೇ ಉಳಿತು. ಇನ್ನೇನು ಮಾಡ್ತೀರಾ, ಎಲ್ ಎಮ್ ಆಯಿತು, ಎಮ್ ಎನ್ ಆಯಿತು, ಇನ್ನು ಎಲ್ ಮತ್ತು ಎನ್. ರೈಟ್, ಡಿಸ್ಟೆನ್ಸ್ ಆಫ್ ಫೈಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ ಎಲ್ ಆ್ಯಂಡ್ ಎನ್. ಈಗೇನಾಗುತ್ತೆ, ಮೊದಲನೇ ಪಾಯಿಂಟ್ ಯಾವುದು, ಎಲ್, ಸರಿ ಅಲ್ವಾ? ಎಲ್ಲದ್ದು ಮೊದಲನೇ ಪಾಯಿಂಟ್ ಯಾವುದು, ಎಲ್ಲದ ಕೋಆರ್ಡಿನೇಟ್ಸ್ ಏನು ಕೊಡ್ತೀರಾ ಈಗ, ಇದು x1 ಇದು y1, ಎನ್ನದು x2 y2 ಕರೆಕ್ಟಾಗೇ ಇದೆ. ಅಪ್ಲೈ ಮಾಡಿ, x2 ಮೈನಸ್ x1 ಅಂದರೆ 5 ಮೈನಸ್ x1 ವ್ಯಾಲ್ಯೂ ಏನಿದೆ ನೋಡಿ -2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್
y2 minus y1, y2 is 4 minus y1 that is 3 bracket square. ಓಕೆನಾ, ಸಿಂಪ್ಲಿಫೈ ಮಾಡಿ. 5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಅಂದರೆ 5 ಪ್ಲಸ್ 2 ದಟ್ ಈಸ್ 7 ಸ್ಕ್ವೇರ್ ಪ್ಲಸ್ 4 ಮೈನಸ್ 1 ದಟ್ ಈಸ್ 1 ಸ್ಕ್ವೇರ್. ಸೊ ವಾಟ್ ಬಿಕಮ್ಸ್, ಇಟ್ ಬಿಕಮ್ಸ್ 7 square that is 49 plus 1 square that is 1 is equals to, we get root 50. See in the perfect square table, 50 that is 25 to the right, that is the distance of ln. It becomes root 25 that is 5 root 2 as it is. ಈಗ ನೋಡಿ ಏನು ಮಾಡೋದು ಅಂತ ಹೇಳಿದ್ದೆ ನಾನು. ಎಲ್ ಎಮ್ ಗೆ ಇಕ್ವೇಷನ್ 1 ಕೊಡಿ, ಎಮ್ ಎನ್ ಗೆ ಇಕ್ವೇಷನ್ ನಂಬರ್ 2 ಕೊಡಿ, ಎಲ್ ಎನ್ ಗೆ ಇಕ್ವೇಷನ್ ನಂಬರ್ 3 ಕೊಡಿ. ಇಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇದೆ, ಇಲ್ಲಿ ನೋಡ್ತಾ ಸಾಕು. ರೂಟ್ 45, ರೂಟ್ 65, ರೂಟ್ 50 ಎಲ್ಲಕ್ಕಿಂತ ದೊಡ್ಡದು ಯಾವುದು ಇಲ್ಲಿ, ರೂಟ್ 65. ಇನ್ನು ಉಳಿದ ಎರಡು ಸಂಖ್ಯೆ ಯಾವುದು, ರೂಟ್ 45 ಮತ್ತು ರೂಟ್ 50. ರೂಟ್ 45 ಮತ್ತು ರೂಟ್ 50 ಕರೆಕ್ಟಾ? ಸೊ ಇವೆರಡರ ಅಡಿಷನ್ ಈ ರೂಟ್ 65 ಆಗುತ್ತಾ, ಆಗೋದಿಲ್ಲ. ದಟ್ ಈಸ್ ನಾಟ್ ಈಕ್ವಲ್ಸ್ ಟು. ಹಾಗಾಗಿ ಏನಾಯಿತು ಸ್ನೇಹಿತರೆ, ಇಲ್ಲಿ ಡಿಸ್ಟೆನ್ಸ್ ಆಫ್ ರೂಟ್ 65 ವಿಚ್ ಇಸ್ ದ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಆಫ್ ಎಮ್ ಎನ್, ಓಕೆ, ಈಸ್ ನಾಟ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಆಫ್ root 45. Root 45 is the value of lm, right, plus root 50 is the value of distance of ln, sorry, distance of ln. That's therefore ಏನಾಯಿತು, ಸಾರಿ ಇಲ್ಲಿ ಏನು ಬರ್ಕೋತೀರಾ, ಫ್ರಾಮ್ ಇಕ್ವೇಷನ್ 1 2 3 we get points ಯಾವ್ದು, ಸಾರಿ, ಎಲ್ ಎಮ್ ಎನ್ ಆರ್ ನಾಟ್ ಕೋಲಿನಿಯರ್ ಆರ್ ನಾನ್ ಕೋಲಿನಿಯರ್. ಕನ್ನಡದಲ್ಲಿ ಏನು ಸಿಗ್ತಿಲ್ಲ, ಕೊಟ್ಟಂಥ ಬಿಂದುಗಳು ಎಲ್ ಎಮ್ ಎನ್ ಇವು ಏನಿಲ್ಲ, ಏಕರೇಷೀಯ ಬಿಂದುಗಳು ಇರುವುದಿಲ್ಲ ಅಂತ ಬರ್ಕೋಬೇಕು ಇಷ್ಟೇ. ಓಕೆನಾ, ಸ್ವಲ್ಪ ಇನ್ನೂ ಪ್ಯಾಡ್ ಮೇಲೆ ಬರೆಯೋ ಪ್ರಾಕ್ಟೀಸ್ ಇಲ್ಲ, ಹಾಗಾಗಿ ಸ್ವಲ್ಪ ಅಕ್ಷರ ಅಂದರೆ ಅಂಕಿಗಳು ಬರೆಯುವಾಗ ಸ್ವಲ್ಪ ಯಾವ ಕಡೆ ಆಗುತ್ತೆ, ಬರ್ತಾ ಬರ್ತಾ ಪ್ರಾಕ್ಟೀಸ್ ಆಗುತ್ತೆ. ಸ್ವಲ್ಪ ನನಗೆ ಪ್ರಾಕ್ಟೀಸ್ ಆಗೋ ಮಟ್ಟ ನೀವು ಸ್ವಲ್ಪ ಅಡ್ಜಸ್ಟ್ ಆಗಿ, ಓಕೆನಾ, ಅದೇ ಚೆನ್ನಾಗಿ ಕಲಿಯುವ. ಉಳಿಕಿದ 2 ಎಕ್ಸಾಂಪಲ್ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ, ಕ್ವಶನ್ ನಂಬರ್ 3 ಆ್ಯಂಡ್ ಕ್ವಶನ್ ನಂಬರ್ 4. ಇವುಗಳನ್ನು ಬಿಡಿಸಿ ಇವು ಏಕರೇಷೀಯ ಇವೆಯೋ ಇಲ್ಲವೋ ಎಂಬುದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. 3ನೇದು ಏಕರೇಷೀಯ ಇದೆಯೋ ಇಲ್ಲವೋ, ಕ್ವಶನ್ ನಂಬರ್ 4 ಏಕರೇಷೀಯ ಇದೆಯೋ ಅಲ್ವೋ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಿಮ್ಮ ಪ್ರೋತ್ಸಾಹವೇ, ನಿಮ್ಮ ಲೈಕ್, ನಿಮ್ಮ ಕಮೆಂಟ್ಸೇ ನಮಗೆ ಪ್ರೋತ್ಸಾಹ ರೀತಿ, ಮೋಟಿವೇಶನ್ ರೀತಿ ಕೆಲಸ ಮಾಡುತ್ತೆ, ರೈಟ್. ಹೀಗೆ ನಮ್ಮ ವಿಡಿಯೋ ಬೇಕಿದ್ದರೆ, ನಿಮ್ಗೆ ಯೂಸ್ಫುಲ್ ಅನಿಸ್ತಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ತಿಳಿತಲ್ವಾ? ಥ್ಯಾಂಕ್ ಯು.